ಸರ್ ಇಲ್ಲ 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 ಸರ್ ತಗೊಳ ಇಲ್ಲ ಇಲ್ಲ ಸರ್ವನಾ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ ನಾನಿವತ್ತು 8ನೇ ಮೈಲಿಯಿಂದ ಹೆಸರುಘಟ್ಟ ಮೇನ್ ರೋಡು ಇಲ್ಲಿ ಹೋಟೆಲ್ ರಾಜು ಅಂತ ಅದ್ಭುತವಾಗಿರೋಂಥ ನಾನ್ ವೆಜ್ ಊಟ ಸಿಗುವಂಥ ಜಾಗ ಸೊ ಹೋಟೆಲ್ ರಾಜು ನಾಟಿ ಶೈಲಿ ಅಂತಲೇ ಇದೆ ಮತ್ತು ಇನ್ನೊಂದೇನು ಅಂದರೆ ನಮಗಿಲ್ಲಿ ಮೀನು ಸಿಗುತ್ತೆ ಸ್ಟ್ರೀಟ್ ಫುಡ್ಡಲ್ಲಿ ಅಂದಾಗ ಮೀನು ಸಿಗುವಂಥದ್ದು ತುಂಬ ವಿರಳ ಸೊ ಇಲ್ಲಿ ಮೀನು ಊಟ ಕೂಡ ಸಿಗುತ್ತೆ ಮುದ್ದೆ ಜಾಸ್ತಿ ಜನ ಇಷ್ಟಪಡ್ತಿದ್ರು ಮುದ್ದೆ ಚಪಾತಿ ಪರೋಟ ತುಂಬ ಹೋಗ್ತಿತ್ತು ಮತ್ತು ಇನ್ನು ಬೋಟಿ ಹಾಗೂ ಮಟನ್ ಅಂತೂ ತುಂಬ ಜನ ಇಷ್ಟಪಡ್ತಿದ್ರು ಮಟನೇ ಜಾಸ್ತಿ ಹೋಗ್ತಿದ್ದು ಅಂತಲೂ ಹೇಳ್ಬೋದು MS ಕಾಲೇಜ್ ಅಂತ ಏನೋ ಇದೆ ಸೊ MS ಕಾಲೇಜು ಪಕ್ಕದಲ್ಲೇ ನೀವು 8ನೇ ಮೈಲಿಯಿಂದ ಹೆಸರುಘಟ್ಟ ಮೇನ್ ರೋಡು ಎಂಟ್ರಿ ಆಗಿ ಸ್ವಲ್ಪ ಮುಂದೆ ಬಂದರೆ ಒಂದು 500 ಮೀಟರ್ಸ್ ಅಂತಲೇ ಹೇಳ್ಬೋದು ಸೊ ಮುಂದೆ ಬಂದರೆ ರೈಟ್ ಸೈಡಲ್ಲಿ ನಿಮಗೆ ಸಿಗುತ್ತೆ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಸ್ಟ್ರೀಟ್ ಫುಡ್ಡು ಸೊ ತುಂಬ ಚೆನ್ನಾಗಿರುತ್ತಂತೆ ನಾನು ಕೂಡ ಟ್ರೈ ಮಾಡಬೇಕು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಊಟ ಮಾಡೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೆಜ್ ಊಟ ಕೊಡಿಸ್ತೀನಿ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ರಾಜು ಅಂತ ರಾಜು ಅವರು ಸರ್ ಹೋಟೆಲ್ ರಾಜು ಯಾವಾಗಿಂದ ಶುರುವಾಗಿದ್ದು ನಾಟಿ ಶೈಲಿ ಸರ್ ನಾವು ಇಲ್ಲಿ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀವಿ 20 ವರ್ಷದಿಂದ 2004ರಿಂದ ಹಾಂ ಓಕೆ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ ಮಟನ್ ಇರುತ್ತೆ ಮಟನ್ನು ಬೋಟಿ ಇದು ಹಾಂ ಓಕೆ ಫಿಶ್ ಇರುತ್ತೆ ಫಿಶು ಕೂಡ ಸಿಗುತ್ತಾ ಮೀನು ಚಿಕನ್ನು ಮಟನ್ನು ಫಿಶ್ ಇದು ಸೂಪರ್ ಮಟನ್ನು ಡೈಲಿ ಒಂದು 40 kg 50 kg ಮಟನ್ ಓಡಿಸ್ತೀವಿ ಮಟನ್ನೇ ಜಾಸ್ತಿ ಹೋಗೋದು ನಮ್ಮಲ್ಲಿ ಮಟನ್ನೇ ಜಾಸ್ತಿ ಹೋಗುತ್ತೆ ಮಸ್ತಾಗಿ ಹೋಗುತ್ತೆ ಮಟನ್ ಬೋಟಿನೂ ಜಾಸ್ತಿ ಹೋಗುತ್ತೆ ಅನ್ಸುತ್ತೆ ಬೋಟಿನೂ ಹೆವಿಯಾಗಿ ಬೋಟಿನೂ ಹೆವಿ ಹೋಗುತ್ತೆ ಇದು ಚಿಕನ್ ಫ್ರೈ ಡೈಲಿ ಒಂದು 20-30 kg ಚಿಕನ್ ಹೋಗುತ್ತೆ ಚಿಕನ್ ಡೈಲಿ ಒಂದೊಂದು ಥರ ವೆರೈಟಿ ಮಾಡ್ತೀವಿ ಒಂದು ದಿವಸ ಪೆಪ್ಪರ್ ಚಿಕನ್ನು ಒಂದು ದಿವಸ ಗುಂಟೂರು ಚಿಕನ್ನು ಓಕೆ ಒಂದು ದಿವಸ ಚಿಲ್ಲಿ ಚಿಕನ್ನು ಡೈಲಿ ಚೇಂಜ್ ಮಾಡ್ತೀವಿ ಡೈಲಿ ಒಂದೊಂದು ಥರ ಇರುತ್ತೆ ಮುದ್ದೆ ಡೈಲಿ ಒಂದು 200 ಮುದ್ದೆ ಮಾಡ್ತೀವಿ ಓಕೆ ಚಿಕನ್ ಸೇರ್ವಾ ವೈಟ್ ರೈಸು ಚಿಕನ್ ಬಿರಿಯಾನಿ ಎಲ್ಲ ಲೆಗ್ ಪೀಸ್ ಹಾಕೋದು ನಾವು ಫುಲ್ಲು ಪ್ರತಿಯೊಂದು ಬಿರಿಯಾನಿಗೂ ಲೆಗ್ ಪೀಸ್ ಇರುತ್ತೆ ಫುಲ್ಲು ಬಿರಿಯಾನಿಗೆ ಲೆಗ್ ಪೀಸೇನೆ ಎಲ್ಲ ಲೆಗ್ ಪೀಸ್ ಹಾಕೋದು ಪ್ರತಿಯೊಂದು ಬಿರಿಯಾನಿಗೂ ಒಂದು ಲೆಗ್ ಪೀಸ್ ಇದ್ದೇ ಇರುತ್ತೆ ಎಷ್ಟು ಬಿರಿಯಾನಿ ಮಾರೋದು ಒಂದು ಲೆಗ್ ಪೀಸ್ ಹಾಕ್ತೀವಿ ಸೂಪರ್ ಡೈಲಿ ಒಂದು 15 kg ಬಿರಿಯಾನಿ ಮಾಡ್ತೀವಿ ಮತ್ತೆ ಕಾಲ್ ಸೂಪ್ ಡೈಲಿ ಕಾಲ್ ಸೂಪು ಡೈಲಿ ಭಾನುವಾರ ಬಂದರೆ ಒಂದು 300-400 ಕಾಲು ಆಗುತ್ತೆ ಡೈಲಿ ಸಿಗುತ್ತಾ ಡೈಲಿ ಕಾಲ್ ಸೂಪ್ ಇರುತ್ತೆ ಎಲ್ಲ ಕಡೆ ಬರೀ ಬೆಳಿಗ್ಗೆ ಮಾತ್ರ ಅಂತಾರೆ ಇಲ್ಲ ನಾವು ಸಾಯಂಕಾಲ ಗಂಟ ಮೇಂಟೈನ್ ಮಾಡ್ತೀವಿ ಹೌದಾ ನಮ್ಮಲ್ಲಿ ಜಾಸ್ತಿ ಹೋಗುತ್ತೆ ಎಷ್ಟು ಕಾಲು ಹೋಗುತ್ತಣ್ಣ ಡೈಲಿ ಒಂದು 100 ಕಾಲು ಹೋಗುತ್ತೆ ಭಾನುವಾರ ಮಾತ್ರ ಒಂದು 300 ಕಾಲು ಓಡಿಸ್ತೀವಿ ಡೈಲಿ ಒಂದು 100 ಕಾಲು ಖಾಲಿ ಮಾಡ್ತೀವಿ ಹೌದಾ ಅದ್ರ ಜೊತೆಗೆ ಇಡ್ಲಿ ಇರುತ್ತೆ ಬಿರಿಯಾನಿ ಇರುತ್ತೆ ಕಾಲ್ ಸೂಪ್ ಇರುತ್ತೆ ಮಾರ್ನಿಂಗು ಬೆಳಿಗ್ಗೆ ಓಕೆ ಮಧ್ಯಾಹ್ನ ಮಟನ್ನು ಚಿಕನ್ನು ಬೋಟಿ ಮೀನು ತಲೆ ಮಾಂಸ ಮುದ್ದೆ ರೈಸು ಪರೋಟ ಚಪಾತಿ ಎಲ್ಲ ಇರುತ್ತೆ
ಎಲ್ಲ ಇರುತ್ತೆ. ಅಡುಗೆ ಮಾಡೋದೆಲ್ಲ ನೀವೇನಾ? ಎಲ್ಲ ನಾವೇ ಮಾಡ್ತೀವಿ, ಬೇರೆ ಯಾರನ್ನೂ ಬಿಡಲ್ಲ ಅಡುಗೆ. ಮಸಾಲೆ ಎಲ್ಲ ಮಸಾಲೆ ಎಲ್ಲ ಓನಾಗಿ ನಾವೇ ರೆಡಿ ಮಾಡ್ಕೊತೀವಿ. ಎಲ್ಲ ರೆಡಿ ಮಾಡೋದು, ನಾವು ಅಂಗಡಿದು ಯಾವುದು ಯೂಸ್ ಮಾಡಲ್ಲ. ಎಲ್ಲ ಪೌಡ್ರ್ ನಾವೇ ಮಾಡ್ಕೊಂಡು ಬಂದು ರೆಡಿ ಮಾಡೋದು. 20 ವರ್ಷ ಆಯಿತು ಶುರು ಮಾಡಿ? ಅಲ್ಲೇ ನಾವು ಚಿಕ್ಕ ಹುಡುಗರಿಂದ ಇದೇ ಡಿಪಾರ್ಟ್ಮೆಂಟ್ ಇರೋದು. ಹೌದಾ? ಚಿಕ್ಕ ಒಂದು 15 ವರ್ಷದಿಂದ ಹೋಟ್ಲು ಡಿಪಾರ್ಟ್ಮೆಂಟಲ್ಲಿ ಇರೋದು ನಾನು. ಇಲ್ಲಿ ಮಾಡೇ ನಾವು 2004ರಲ್ಲಿ ಮಾಡಿದ್ದು. 2004ರಲ್ಲಿ 20 ವರ್ಷದ ಮೇಲೆ ಆಯ್ತು ಇಲ್ಲೇ ಊಟ ಮಾಡಿ. ಯಾವ್ದು ನಿಮ್ಮದು ಮೂಲತಃ? ನಮ್ಮದು ಚಂದ್ರಪಟ್ಟಣ ಸೈಡು. ಚಂದ್ರಪಟ್ಟಣ. ಬೆಂಗಳೂರಿಗೆ ಬಂದಿದ್ದು ನೀವು ಯಾವಾಗ? ಬೆಂಗಳೂರು ನಾವು ಸುಮಾರು ಒಂದು 15 ವರ್ಷದ ಹುಡುಗನಲ್ಲೇ ಬೆಂಗಳೂರಿಗೆ ಬಂದ್ಬಿಟ್ಟು. ಹೌದಾ? ಅವಾಗಲಿಂದ ಹೋಟ್ಲು ಡಿಪಾರ್ಟ್ಮೆಂಟೇ ನಮ್ಮದು, ಬೇರೆ ಯಾವುದೂ ಇಲ್ಲ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ? ಬೆಳಿಗ್ಗೆ 7:30ಗೆ ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 4:00-4:15 ಕ್ಲೋಸ್ ಮಾಡ್ತೀವಿ. ಯಾವ ಏರಿಯಾ? ನಿಯರ್ ಬೈ ಲೊಕೇಶನ್ ಏನಿದೆ? ಇದು ಎಣ್ಣೆಮೈಲಿಯಿಂದ ಸೀದಾ ಬಂದರೆ ಹೆಸರುಘಟ್ಟ ರೋಡು. ಹೆಸರುಘಟ್ಟ ರೋಡಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ರಿಲಯನ್ಸ್ ಆಪೋಸಿಟ್ MS ಕಾಲೇಜ್ ಪಕ್ಕ ಮಟ್ಟೆ ಕಟ್ಟೆ 2. ಆ ಪ್ರೈಸ್ ಕೊಡ 20 ಅಣ್ಣ. 1 ಪ್ಲೇಟ್ 2 ಪ್ಲೇಟಾ ಸಾಕ? ಒಂದೇ. ಸರ್ ಇಲ್ಲ ಸರ್ ತಗೊಳ. ಇಲ್ಲ ಹೇಳಿ ಅಣ್ಣ. ಯಾವಾಗಿಂದ ಬರ್ತಾ ಇದ್ದೀರಾ ನೀವು? 10 ವರ್ಷದಿಂದ ಬರ್ತಾ ಇದ್ದೀವಿ. 10 ವರ್ಷದಿಂದ. ಸೊ ಟೇಸ್ಟ್ ಎಲ್ಲ ಹೆಂಗಿದೆ? ಟೇಸ್ಟ್ ಇವತ್ತು ಆಗ್ತದೆ. ಸೂಪರ್ ಅಲ್ಲ? ಟೇಸ್ಟ್ ಇವತ್ತು ಅವತ್ತು ಟೇಸ್ಟ್. ಯಾವ್ದು ಬಹಳ ಇಷ್ಟಪಡ್ತೀರಾ? ನಾವು ಚಿಕನ್ನು, ಮಟನ್ನು, ಬೋಟಿ ಎಲ್ಲ ಇಷ್ಟಪಡ್ತೀವಿ. ಎಲ್ಲ ಇಷ್ಟಪಡ್ತೀವಿ. ಎಲ್ಲ ಇಷ್ಟಪಡ್ತೀವಿ, ಮೀನಿಂದಲೂ ಹಿಡಿದು ಎಲ್ಲ ಇಷ್ಟಪಡ್ತೀವಿ. ಒಂದೇ ಕವರ್ಗೆ 2 ಕವರ್ಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಆಗ್ತದೆ. ಕೊಟ್ಟಿರೋದವರು